ನಮಸ್ಕಾರ ಗುರು, ವೆಲ್ಕಮ್ ಬ್ಯಾಕ್ ಟು ಹೊಸ ಅಧ್ಯಾಯ ಯೂಟ್ಯೂಬ್ ಚಾನಲ್. ಸೊ ನನ್ನ ಒಂದು ಹೊಸ ಬ್ಲಾಗ್ ವಿಡಿಯೋಗೆ ನಿಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಹೇಳಕ್ಕೆ ಹೊರಟಿರೋಂಥ ಒಂದು ಬ್ಲಾಗ್ ಕಂಟೆಂಟ್ ನೋ ಕಾಪಿರೈಟ್ ಮ್ಯೂಸಿಕ್. ಸೊ ಇವಾಗ ಮೊದಲು ಸ್ಟಾರ್ಟಿಂಗ್ನ ಯೂಟ್ಯೂಬು ಮಾಡಬೇಕಿದ್ರೆ ನಾವು ಏನು ಮಾಡ್ತೀವಿ, ಯೂಟ್ಯೂಬ್ ಬಂದು ನೋ ಕಾಪಿರೈಟ್ ಮ್ಯೂಸಿಕ್ ಅಂತ ಸರ್ಚ್ ಮಾಡ್ತೀವಿ. ಸರ್ಚ್ ಮಾಡಿಬಿಟ್ಟು ಅದರಲ್ಲಿ ಯಾವ್ದು ನಮಗೆ ಚೆನ್ನಾಗಿ ಅನಿಸುತ್ತೋ ಅದನ್ನು ನಾವು ಮ್ಯೂಸಿಕ್ನ ನಮ್ಮ ಒಂದು ವಿಡಿಯೋ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಿ ನಾವು ತಗೋತೀವಿ. ಬಟ್ ಅದು ನಾವು ವಿಡಿಯೋನ ಅಪ್ಲೋಡ್ ಮಾಡಿದ ಮೇಲೆ ಒಂದು ಕಾಪಿರೈಟ್ ಸ್ಟ್ರೈಕ್ ಅನ್ನುವಂಥದ್ದು ಬರುತ್ತೆ. ಸೊ ಈ ಥರ ಒಂದು ಸ್ಟ್ರೈಕ್ ಬಂದಾಗ ನಮ್ಮ ಒಂದು ಚಾನಲ್ ಫ್ರೀಸ್ ಆಗುವಂಥ ಚಾನ್ಸಸ್ ಕೂಡ ಇರುತ್ತೆ. ಸೊ ಈ ಥರ ತಪ್ಪುಗಳನ್ನ ನೀವು ಮಾಡೋಕ್ಕೆ ಹೋಗಬೇಡಿ. ಸೊ ಅದಕ್ಕೆ ಈ ಒಂದು ವಿಡಿಯೋದಲ್ಲಿ ನಾನು ಯಾವ ಥರ ನೋ ಕಾಪಿರೈಟ್ ಮ್ಯೂಸಿಕ್ನ ಯೂಸ್ ಮಾಡೋದು ಅನ್ನೋದ್ರ ಬಗ್ಗೆ ನಾನು ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ವಿಡಿಯೋನ ಎಂಡ್ವರೆಗೂ ನೋಡಿ, ಸ್ಟೆಪ್ ಬೈ ಸ್ಟೆಪ್ ಆಗಿ. ಹಾಗೆ ಈ ಒಂದು ವಿಡಿಯೋ ಬಂದು ಯಾರು ಯೂಟ್ಯೂಬ್ನ ಸ್ಟಾರ್ಟ್ ಮಾಡ್ತಿದ್ದಾರೋ ಅಥವಾ ಯಾರು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದಾರೋ, ಇವಾಗ ರೀಸೆಂಟಾಗಿ ಮಾಡಿದ್ದಾರೋ ಅವರಿಗೆಲ್ಲ ಇದು ತುಂಬಾ ಹೆಲ್ಪ್ ಆಗುತ್ತೆ. ಯಾಕಂದರೆ ನೋ ಕಾಪಿರೈಟ್ ಮ್ಯೂಸಿಕ್ನ ಅವ್ರು ಕೂಡ ಹುಡುಕ್ತಾ ಇರ್ತಾರೆ. ನೋ ಕಾಪಿರೈಟ್ ಮ್ಯೂಸಿಕ್ನ ಯಾವ ಥರ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋ ಆಗಿರುತ್ತದ್ದು. ಸೊ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ. ಹಾಗೆ ನಮ್ಮ ಒಂದು ಚಾನಲ್ಗೆ ನೀವೇನಾದರೂ ಮೊದಲನೇದಾಗಿ ಭೇಟಿ ನೀಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಶುರು ಮಾಡೋಣ ಬನ್ನಿ. ಸೊ ನೀವು 3 ಕಡೆಯಿಂದ ನೋ ಕಾಪಿರೈಟ್ ಮ್ಯೂಸಿಕ್ನ ತೊಗೋಬೋದು. ಸೊ ಫಸ್ಟ್ ಒನ್ ಬಂದು ನಾವು YT ಸ್ಟುಡಿಯೋಯಿಂದ ತೊಗೋಬೋದು. ಹಾಗೆ ಸೆಕೆಂಡ್ ಒನ್ ಬಂದು NCS ನೋ ಕಾಪಿರೈಟ್ ಮ್ಯೂಸಿಕ್ಸ್ ಅಂತ ಇದೆ, ಅದರಿಂದ ತೊಗೋಬೋದು. ಹಾಗೆ ಮೂರನೇದು ಬಂದು ಇನ್ಫ್ರಾಕ್ಷನ್ ನೋ ಕಾಪಿರೈಟ್ ಮ್ಯೂಸಿಕ್ಸ್ ಅಂತ ಒಂದು ಚಾನಲ್ ಇದೆ, ಅದರಿಂದ ತೊಗೋಬೋದು. 3 ಕಡೆಗಳಿಂದ ನೀವು ಮ್ಯೂಸಿಕ್ನ ಯೂಸ್ ಮಾಡಿಕೊಂಡು ನಿಮ್ಮ ಒಂದು ಯೂಟ್ಯೂಬ್ ಕಂಟೆಂಟ್ನ ಇನ್ನೂ ಚೆನ್ನಾಗಿ ಕೊಡ್ಬೋದು. ಹಾಗೆ ಈ ಒಂದು ಮ್ಯೂಸಿಕ್ಗಳನ್ನು ಯೂಸ್ ಮಾಡೋದ್ರಿಂದ ನಿಮಗೆ ಯಾವುದೇ ಕಾಪಿರೈಟ್ ಕೂಡ ಬರೋದಿಲ್ಲ. ಮೊದಲನೇದಾಗಿ ಈ ಒಂದು YT ಸ್ಟುಡಿಯೋದಲ್ಲಿ ನೀವು ಮ್ಯೂಸಿಕ್ನ ಯಾವ ಥರ ಯೂಸ್ ಮಾಡ್ಕೋಬೇಕು ಅನ್ನೋದನ್ನ ತೋರಿಸ್ತೀನಿ. ಗೂಗಲಲ್ಲಿ YT ಸ್ಟುಡಿಯೋ ಅಂತ ಹೇಳ್ಬಿಟ್ಟು ಸರ್ಚ್ ಮಾಡಿ. ಸೊ ಇಲ್ಲಿ ಲಾಗಿನ್ ಕೇಳ್ತಿದ್ದಿಲ್ಲ, ಲಾಗಿನ್ ಕೊಡಿ. ನಿಮ್ಮ ಒಂದು YT ಸ್ಟುಡಿಯೋ ಡೈರೆಕ್ಟಾಗಿ ಲಾಗಿನ್ ಆಗುತ್ತೆ. ಹಾಗೆ ಈ ಒಂದು ಸೈಡಲ್ಲಿ ನಿಮಗೆ ಮ್ಯೂಸಿಕ್ ಸಿಂಬಲ್ ಕಾಣ್ತಿದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿ. ಸೊ ಇಷ್ಟೊಂದು ಮ್ಯೂಸಿಕ್ಗಳು ನಿಮಗೆ ಇಲ್ಲಿ ಸಿಗ್ತವೆ. ಇವೆಲ್ಲ ನೋ ಕಾಪಿರೈಟ್ ಮ್ಯೂಸಿಕ್ಗಳಾಗಿರ್ತವೆ. ನೀವು ಯಾವ ಒಂದು ಮ್ಯೂಸಿಕ್ನ ಇಷ್ಟ ಆಗಿದೆ ನಿಮಗೆ ಅದನ್ನು ಡೌನ್ಲೋಡ್ ಮಾಡ್ಕೋಬೇಕು ಅಂತಿದ್ದಾರೆ ಅಂದರೆ, ಇವಾಗ ಉದಾಹರಣೆಗೆ ಇದನ್ನು ಈ ಥರ ಕ್ಲಿಕ್ ಮಾಡಬೇಕು. ಇಲ್ಲಿ ಸೈಡ್ಗೆ ಡೌನ್ಲೋಡ್ ಅಂತ ಇರುತ್ತೆ, ಡೌನ್ಲೋಡ್ ಅಂತ ಕೊಟ್ಟರೆ ಸೊ ಡೈರೆಕ್ಟಾಗಿ ಈ ಒಂದು ಮ್ಯೂಸಿಕ್ ಏನಿರುತ್ತೆ ಅದು ಡೌನ್ಲೋಡ್ ಆಗುತ್ತೆ. ಸೊ ಹಾಗೆ ಈ ಸೆಕೆಂಡ್ ಒನ್ ಬಂದ್ಬಿಟ್ಟು ಇದು ಒಂದು ಯೂಟ್ಯೂಬ್ ಚಾನಲ್ ಆಗಿರುತ್ತೆ. ಇದು ಯಾವುದೇ ಪ್ರಮೋಷನ್ ವಿಡಿಯೋ ಕೂಡ ಅಲ್ಲ. ನಾನು ಯೂಸ್ ಮಾಡಿ ಒಂದು ಎಕ್ಸ್ಪೀರಿಯನ್ಸ್ ಮೇಲೆ ನಾನು ನಿಮಗೆ ಈ ಒಂದು ಚಾನಲ್ನ ಸಜೆಸ್ಟ್ ಮಾಡ್ತಾ ಇರೋದು. ಈ ಒಂದು ಚಾನಲ್ ನೇಮ್ ಬಂದು NCS ನೋ ಕಾಪಿರೈಟ್ ಸೌಂಡ್ಸ್ ಅಂತ ಇರುತ್ತೆ. ಈ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ 34 ಮಿಲಿಯನ್ಗೂ ಹೆಚ್ಚು ಸಬ್ಸ್ಕ್ರೈಬರ್ ಇದ್ದಾರೆ. 2000 ವಿಡಿಯೋಸ್ ನೋ ಕಾಪಿರೈಟ್ ಮ್ಯೂಸಿಕ್ ನಿಮಗೆ ಈ ಒಂದು ಚಾನಲ್ನಲ್ಲಿ ಸಿಗುತ್ತೆ. ನೀವು ಯಾವುದೇ ರೀತಿಯ ಮ್ಯೂಸಿಕ್ಕನ್ನು ಬೇಕಾದರೂ ನೀವು ಯೂಸ್ ಮಾಡ್ಕೋಬೋದು. ನೋ ಕಾಪಿರೈಟ್ ಮ್ಯೂಸಿಕ್ ನಿಮಗೆ ಈ ಒಂದು ಚಾನಲ್ ಕಾಪಿರೈಟ್ ಸ್ಟ್ರೈಕನ್ನು ಕೊಡೋದಿಲ್ಲ. ಹಾಗೆ ಮೂರನೇದು ಬಂದು ಇದು ಒಂದು ಯೂಟ್ಯೂಬ್ ಚಾನಲ್ ಆಗಿರುತ್ತೆ. ನಾನು 2 ಯೂಟ್ಯೂಬ್ ಚಾನಲಿಂದ ಈ ಒಂದು ನೋ ಕಾಪಿರೈಟ್ ಮ್ಯೂಸಿಕ್ನ ಯೂಸ್ ಮಾಡ್ತೀನಿ ಅಂತ ಆವಾಗಲೇ ಹೇಳಿದೆ. ಹಾಗೆ ಈ ಒಂದು ಚಾನಲ್ನ ನೇಮ್ ಬಂದು ಇನ್ಫ್ರಾಕ್ಷನ್ ನೋ ಕಾಪಿರೈಟ್ ಮ್ಯೂಸಿಕ್ ಅಂತ ಹೇಳಿ. ಹಾಗೆ ಈ ಒಂದು ಚಾನಲ್ನಲ್ಲಿ ತುಂಬಾ ಚೆನ್ನಾಗಿರೋ ಮ್ಯೂಸಿಕ್ಗಳು ತುಂಬ ಇದ್ದಾವೆ. ಒಂದು ಹಿಸ್ಟೋರಿಕಲ್ ವಿಡಿಯೋನ ಮಾಡ್ತಿದ್ದೀರಾ ಅಥವಾ ಒಂದು ಬ್ಲಾಗಿಂಗ್ ವಿಡಿಯೋನ ಮಾಡ್ತಿದ್ದೀರಾ ಅಂದರೆ ಈ ಒಂದು ಚಾನಲ್ನಲ್ಲಿ ತುಂಬಾ ಚೆನ್ನಾಗಿರೋ ಮ್ಯೂಸಿಕ್ ಇದ್ದಾವೆ. ಆದರೆ ಈ ಒಂದು ಚಾನಲ್ ಕಾಪಿರೈಟ್ ಸ್ಟ್ರೈಕನ್ನು ಕೊಡುತ್ತೆ. ಹಾಗೆ ಈ ಒಂದು ಚಾನಲ್ ಕಾಪಿರೈಟ್ ಸ್ಟ್ರೈಕನ್ನು ಕೊಟ್ಟರೂ ಕೂಡ ನೀವು ರಿಮೂವ್ನ ಮಾಡ್ಕೋಬೋದು. ಅದು ಯಾವುದೇ ರೀತಿ ನಿಮ್ಮ ಒಂದು ಚಾನಲ್ಗೆ ಎಫೆಕ್ಟ್ ಕೂಡ ಇಲ್ಲ. ಸೊ ಈ ಒಂದು ಚಾನಲ್ನಲ್ಲಿ ಯಾವ ಥರ ನೀವೊಂದು ಕಾಪಿರೈಟ್ ಸ್ಟ್ರೈಕನ್ನು ತೊಗೊಂಡ್ರೆ ರಿಮೂವ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಅವರದ್ದೇ ಆದ ಒಂದು ಚಾನಲ್ನಲ್ಲಿ ವಿಡಿಯೋನ ಅಪ್ಲೋಡ್ ಮಾಡಿದ್ದಾರೆ. ಅಥವಾ ನೀವು ಗೂಗಲಲ್ಲಿ ಇನ್ ಆಡಿಯೋ ಅಂತ ಹೇಳ್ಬಿಟ್ಟು ಅವ್ರದ್ದೇ ಆದ ಒಂದು ವೆಬ್ಸೈಟ್ ಇದೆ, ಅಲ್ಲಿ ಹೋಗ್ಬಿಟ್ಟು ನೀವು ಯಾವೊಂದು ಮ್ಯೂಸಿಕ್ನ ಯೂಸ್ ಮಾಡಿದ್ದೀರಾ ಆ ಒಂದು ಮ್ಯೂಸಿಕ್ನ ಲಿಂಕ್ ಹಾಗೆ
ನೀವು ಯಾವೊಂದು ವಿಡಿಯೋಗೆ ಯೂಸ್ ಮಾಡಿದ್ದೀರಾ ಆ ಒಂದು ವಿಡಿಯೋ ಲಿಂಕನ್ನು ಹಾಕಿದರೆ ಸಾಕು, ಈ ಒಂದು ಕಾಪಿರೈಟ್ ಸ್ಟ್ರೈಕ್ ಅವರು ಕೊಟ್ಟರು ಕೂಡ ವಿತಿನ್ ಸೆಕೆಂಡಲ್ಲಿ ಹೋಗುತ್ತೆ. ಹಾಗೆ ಮುಂದಿನ ವಿಡಿಯೋ ನಿಮಗೆ ಯಾವುದ್ರ ಬಗ್ಗೆ ವಿಡಿಯೋ ಬೇಕು ಅಂತ ಹೇಳ್ಬಿಟ್ಟು ಸೊ ದಯವಿಟ್ಟು ಕಮೆಂಟ್ ಮಾಡಿ, ನಾನು ಅದ್ರ ಬಗ್ಗೆ ವಿಡಿಯೋನ ಮಾಡಾಕ್ತೀನಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಶೇರ್ ಕೂಡ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.